ಮಂತ್ರಿಯು ಬಾರಲೇ ಇಲ್ಲವಲ್ಲ, ಕಾರಣವೇನಿರಬಹುದು? ಮಂತರ, ಬಾ, ನಾನು ಸೌಖ್ಯವಿದ್ದೇನೆ. ನೀನು ಸೌಖ್ಯವೇ? ಬಾ, ಈ ಪೀಠವನ್ನು ಅಲಂಕರಿಸು. ನಿನ್ನ ಪೀಠದ ಮನೆ ಹಣ ಆಯಿತು. ಏನು ಮಂತ್ರ, ಇಷ್ಟೊಂದು ದುಗುಡದಿಂದ ಮಾತನಾಡುತ್ತಿರುವೆಯಲ್ಲ, ಕಾರಣವೇನು? ಅಮ್ಮ ಕೈಕಾ, ಈ ದಿನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ, ಅದು ನಿನಗೆ ತಿಳಿದೇನಮ್ಮ? ಏನು? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ್ರೆ ಅದು ನಿನಗೆ ಸಂತೋಷವೇನಮ್ಮ? ನೀನು ಮಂತ್ರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೂ ಸಂತೋಷವೇ, ಲೋಕಕ್ಕೂ ಸಂತೋಷವಲ್ಲ. ಕೌಸಲ್ಯ, ನಿನ್ನ ಭಾಗ್ಯವೇ ಭಾಗ್ಯ. ಸೌಮಿತ್ರ, ನಿನ್ನ ಭಾಗ್ಯವೇ ಭಾಗ್ಯ. ಮಾತುಗಳನ್ನು ಕೇಳುತ್ತಿದ್ದರೆ ಇಷ್ಟೊಂದು ಆಶ್ಚರ್ಯಕರವಾಗಿರುತ್ತಿರುವಲ್ಲ. ಕೌಸಲ್ಯ ಭಾಗ್ಯ ಬೇರೆ, ಏನು? ಹೌದಮ್ಮ, ಅವರು ಮಾಡಿಕೊಂಡಿರುವ ಯೋಚನೆಗಳೆಲ್ಲ ಹಾಗೆಯೇ. ಅದು ಹೇಗೆ ಸಖಿ? ಕೇಳು, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ಲಕ್ಷ್ಮಣನಿಗೆ ಹಿತಮಂತ್ರತ್ವ, ನಿನ್ನ ಮಗನಾದ ಭರತನಿಗೆ ದಾಸತ್ವ. ಹೀಗಾದ ಮೇಲೆ ನಿನ್ನಗೂ ಸೌಖ್ಯವೇ, ನಿನ್ನನ್ನು ನಂಬಿದ ನನಗೂ ಸೌಖ್ಯವೇ. ಇವರು ಆ ರೀತಿ ಯೋಚಿಸಿರುವರೆ, ಹಾಗಾದ ನನ್ನ ಪ್ರಾಣಕಾಂತನು ಸಹ ಅದೇ ರೀತಿ ಆಲೋಚಿಸಿರುವರೇ? ಅದು ಆಗಿರಲಿ, ಇಂತಹ ಸಂತೋಷ ಕಾಲದಲ್ಲಿ ನಿನ್ನ ಮಗನಾದ ಭರತನನ್ನು ತನ್ನ ಸೋದರ ಮಾವನ ಮನೆಗೆ ಏತಕ್ಕಾಗಿ ಕರೆದಿರೋ ಸ್ವಲ್ಪ ಆಲೋಚನೆ ನೋಡಮ್ಮ. ನೀನು ಮಾತನಾಡುತ್ತಿರುವ ಮಾತುಗಳನ್ನು ನೋಡಿದರೆ ಇದರಲ್ಲೇನೋ ಮೋಸವಿದ್ದಂತೆ ಕಾಣುತ್ತಿರುವುದು. ಈಗ ನಾನೇನು ಮಾಡುವುದೇನು? ಹಿಂದೆ ದೇವಾಸುರರಿದ್ದ ಕಾಲದಲ್ಲಿ ನೀನು ಮಾಡಿ ಸಾಕಿ ಮೆಚ್ಚಿ ನಿಮ್ಮ ಗಂಡನು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಅದನ್ನು ಸಮಯ ಬಂದಾಗ ಕೇಳುವೆ ಎಂದು ಅವರೇ ನನಗೆ ಹೇಳಿದ್ದರು. ಈಗ ಅವರನ್ನು ಕೇಳಿಕೋ. ಅದು ಯಾವ ಸಹಾಯವನ್ನು ಮಾಡುವ? ಯಾವ ಸಹಾಯವೇ ಕೇಳು. ಮೊದಲನೇವರಕ್ಕೆ ನಿನ್ನ ಮಗನಾದ ಭರತನಿಗೆ ಪಟ್ಟವನ್ನು ಕಟ್ಟುವಂತೆಯೂ, ಮತ್ತೊಂದು ವರಕ್ಕೆ ರಾಮನ ನಾರುಮಡಿಯನ್ನುಟ್ಟು ಜಟಾಧಾರಿಯಾಗಿ 14 ವರ್ಷ ವನವಾಸಕ್ಕೆ ಕೇಳಿಕೋ. ಇಂತಹ ಸಂತೋಷ ಸಮಯದಲ್ಲಿ ಆ ವರವನ್ನು ಕೇಳುತ್ತಾದ್ರೂ ಹೇಗೆ? ಸರಿ 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 ಸರಿ, ಅದನ್ನು ನಾನು ನಿನಗೆ ಹೇಳಿಕೊಡಬೇಕೆ? ನೀನು ಈಗಲೇ ಹೋಗಿ ನಿನ್ನ ಆಭರಣಗಳನ್ನ ಕಿತ್ತು ಬಿಸಾಡಿ ಮಂಡಿಯನ್ನು ಕೆದರಿ ನಿನ್ನ ಕಾಂತನು ಬರುವುದರೊಳಗಾಗಿ ಮಲಗಿದ್ದರೆ ನಿನ್ನ ಕಾರ್ಯವು ತಾನಾಗಿಯೇ ಆಗುವುದು. ಅಮ್ಮ, ಏತಕ್ಕೆಂದರೆ ನಿಮ್ಮ ಮನೆ ಹುಟ್ಟುತ್ತಿದ್ದು ನೀವು ಅನ್ಯಾಯ ಮಾಡಬಾರದು ಎಂದು ಹೇಳಿದೆನಮ್ಮ, ಅಷ್ಟೇ. ಇದರಿಂದ ನಮಗೆ ಆಗುವ ಪ್ರಯೋಜನವೇನಿದೆ? ಈ ಮಾತುಗಳನ್ನ ಕೇಳಿ ನನಗೆ ಈಗ ಸಮಾಧಾನವಾಯಿತು. ನಂತರ ಬಾಯಿ, ಈ ಮುತ್ತಿನ ಹಾರವನ್ನು ನೀನು ತೆಗೆದುಕೊಂಡು ಹೋಗಲೇಬೇಕು. ನೀನು ಕೊಡುವ ನನಗೆ ಬಹುಮಾನವೇ ಬೇಡಮ್ಮ. ನಾನು ಹೇಳಿದಂತೆ ನೀನು ಮಾಡುವುದೇ ನನಗೆ ದೊಡ್ಡ ಬಹುಮಾನ. ಅದುವಾಗಿರಲಿ ಕೈಕಾ. ನಂದರೆ ಹೇಳುಗಳಿಂದ ಮಾತ್ರ ನಿನ್ನ ಗಂಡನಲ್ಲಿ ಹೇಳಬೇಡ, ತಿಳಿಯಿತೋ? ನಾನು ಬರಲೇ ಅಮ್ಮ. ಕೈಕಾ, ನಾನು ಹೇಳಿದ ಮಾತು ಮಾಡ್ಕೊಂಡಿರಲಿ. ರೀತಿಯಾಗಿ
ಕಾರಣವೇನಿರಬಹುದು? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ಇದೇನಿದು? ಇಂತಹ ಸಂತೋಷ ಕಾಲದಲ್ಲಿ ನೀನು ಈ ರೀತಿಯಾಗಿ ಮಲಗಿರಬೇಕ? ನಿನ್ನ ದುಃಖಕ್ಕೆ ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ಇಂತಹ ಸಂತೋಷ ಕಾಲದಲ್ಲಿ ನೀನು ಈ ರೀತಿಯಾಗಿ ನಿನ್ನ ದುಃಖಕ್ಕೆ ಕಾರಣವೇನು? ನನ್ನೊಡನೆ ತಿಳಿಸಬಾರದೆ?